ಎಲ್ಲ 8th 9th 10th ಹಾಗೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಡಿಗ್ರಿ ಡಿಪ್ಲೊಮಾ ಇಂಜಿನಿಯರಿಂಗ್ ಮೆಡಿಕಲ್ ಇನ್ನಿತರ ಎಕ್ಸ್ಟ್ರಾ ಕೋರ್ಸ್ನ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಈ ಒಂದು ಟಾಪ್ 10 ಸ್ಕಾಲರ್ಶಿಪ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸ್ಕಾಲರ್ಶಿಪ್ಗೆ ಮಿಸ್ ಮಾಡಿದ್ರೆ ಅಪ್ಲೈ ಮಾಡಿ. ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಮಿನಿಮಮ್ ಅಂದರೂ 6 ಲಕ್ಷದವರೆಗೂ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ 6 ಲಕ್ಷದವರೆಗೂ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಸೊ ಅದಕ್ಕೋಸ್ಕರ ಮಿಸ್ ಮಾಡಿದ್ರೆ ಅಪ್ಲೈ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಿ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಏನಾದರೂ ಗ್ರೂಪ್ಸ್ ಏನು ಇದ್ರು ಸೊ ಎಲ್ಲದಕ್ಕೂ ಶೇರ್ ಮಾಡಿ. ಸೊ ಅವರಿಗೂ ಕೂಡ ಹೆಲ್ಪ್ ಆಗಲಿ, ನೀವು ಬೆನಿಫಿಟ್ಸ್ ತಗೊಳೋದಲ್ಲದೆ ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಯಾರು ಎಲಿಜಿಬಲ್ ಆಗಿರ್ತಾರೆ, ಸೊ ಯಾರು ನಾಟ್ ಎಲಿಜಿಬಲ್, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಅಮೌಂಟ್ ಅನ್ನೋದು ನಿಮಗೆ ಬರುತ್ತೆ, ಸೊ ಹಾಗೆ ಹೇಗೆ ಅಪ್ಲೈ ಮಾಡೋಕ್ಕೂ, ವೆಬ್ಸೈಟ್ ಲಿಂಕ್ ಏನು, ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಆದಷ್ಟು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೋಡೋದಾದರೆ FAEA ಸ್ಕಾಲರ್ಶಿಪ್ ಅಂತ. ಸೊ 2026 ಇದ್ರ ಫುಲ್ ಫಾರ್ಮ್ ಬಂದುಬಿಟ್ಟು ಫೌಂಡೇಶನ್ ಫಾರ್ ಅಕಾಡೆಮಿಕ್ ಎಕ್ಸಲೆನ್ಸ್ ಆ್ಯಂಡ್ ಅಕ್ಸೆಸ್ ಅಂತ ಈ ಒಂದು ಸ್ಕಾಲರ್ಶಿಪ್ ನೇಮ್ ಬಂದುಬಿಟ್ಟು. ಸೊ ಅಮೌಂಟ್ ಬಂದುಬಿಟ್ಟು 100% ನಿಮ್ಗೆ ಬರುತ್ತೆ. ಟ್ಯೂಷನ್ ಫೀಸು, ಹಾಸ್ಟೆಲ್ ಫೀಸು, ಮೆಸ್ ಚಾರ್ಜು, ಬುಕ್ಸು, ಪಾಕೆಟ್ ಮನಿ ಎಲ್ಲ ಸೇರಿ ನೀವು ಸೆಲೆಕ್ಟ್ ಆದರೆ ಈ ಸ್ಕಾಲರ್ಶಿಪ್ಗೆ ನೀವು ಮಿನಿಮಮ್ ಅಂದರೂ 10ರಿಂದ 11 ಸಾವಿರದವರೆಗೂ, 10ರಿಂದ 15 ಸಾವಿರದವರೆಗೂ ನಿಮ್ಗೆ ಅಮೌಂಟ್ ಅನ್ನೋದು ಬರುತ್ತೆ. ಸೊ ಎಲಿಜಿಬಿಲಿಟಿ ಏನೆಂದರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು, ಇಂಡಿಯಾದಲ್ಲಿ ಇರಬೇಕಾಗುತ್ತೆ, 12th ಪಾಸ್ ಆಗಿ UG ಫಸ್ಟ್ ಇಯರ್ ಅಡ್ಮಿಷನ್ ಆಗಬೇಕು. ಅಂದರೆ ನೀವು ಡಿಗ್ರಿ ಅಥವಾ BCA, BCom, BA ಯಾವುದಾರೊಂದು ಡಿಗ್ರಿಗೆ ಜಾಯ್ನ್ ಆಗಿರ್ಬೇಕು, ಅಥವಾ ಇಂಜಿನಿಯರಿಂಗ್ ಕೋರ್ಸ್, ಡಿಪ್ಲೊಮಾ ಯಾವ ಕೋರ್ಸ್ ಆದರೂ ಆಗುತ್ತೆ. ಸೊ ಫಸ್ಟ್ ಇಯರಲ್ಲಿ ನೀವು ಓದ್ತಿರ್ಬೇಕು, ಫಸ್ಟ್ ಇಯರಿಗೆ ಜಾಯ್ನ್ ಆಗಿರಬೇಕು. ಸೊ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದಾಗಿತ್ತು. SC ST OBC EWS ಎಲ್ಲ ಸ್ಟೂಡೆಂಟ್ಗಳು ಹೆಚ್ಚು ಪ್ರಿಯಾರಿಟಿ ಇರುವಂಥ ಸ್ಟೂಡೆಂಟ್ಸ್ಗಳಾಗಿರ್ತಾರೆ. ಸೊ ಜನರಲ್ ಕ್ಯಾಟಗರಿ ಕೂಡ ಅಪ್ಲೈ ಮಾಡ್ಬೋದು. 90% ಮಾರ್ಕ್ಸ್ ಇದ್ದರೆ ಅಪ್ಲೈ ಮಾಡ್ಬೋದಾಗುತ್ತೆ. ಇದು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂದರೆ 10th ಮತ್ತು 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಡ್ಮಿಷನ್ ಲೆಟರ್, ನೀವು ಅಡ್ಮಿಷನ್ ಆಗಿರ್ತಾರೆ, ಸೊ ಅಡ್ಮಿಷನ್ ಲೆಟರ್ ಇದ್ರೆ ಆಗುತ್ತೆ. ಸೊ ಅಡ್ಮಿಷನ್ ಲೆಟರ್ ಇಲ್ಲ ಅಂದರೆ ಸೊ ನಿಮ್ಗೊಂದು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ. ಸೊ ಆ ರಿಜಿಸ್ಟರ್ ನಂಬರ್ ಇದ್ದರೆ ಸಾಕಾಗುತ್ತೆ. ಸೊ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಆದರೆ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಸೊ ಇಷ್ಟೇನೋ ಬೇಕಾಗುತ್ತೆ. ಸೊ ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸೊ ಲಿಂಕ್ ಇಲ್ಲಿದೆ. ಸೊ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಎಲ್ಲ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಬಿಟ್ಟೆ ತೋರಿಸ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೈ ಮಾಡೇ ತೋರಿಸ್ತೀನಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಸೆಕೆಂಡು ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ 2026 ಅಂತ. ಇದು ನಿಮಗೆ ಅಮೌಂಟ್ ಬಂದುಬಿಟ್ಟು 30ರಿಂದ 40 ಸಾವಿರದವರೆಗೂ ಪರ್ ಇಯರ್ಗೆ ಬರುತ್ತೆ. ಸೊ ಮಿಸ್ ಮಾಡಿದ್ದು ಎಲ್ಲರೂ ಅಪ್ಲೈ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ. ಇವಾಗ ಇದಕ್ಕೆ ನೀವು ಸೆಕೆಂಡ್ ಪಿ ಯು ಪಾಸ್ ಆಗಿದ್ರೆ, 12th ಪಾಸ್ ಆಗಿದ್ರೆ ಸಾಕು. ನಿಮಗೆ 65 to 75 ಮಾರ್ಕ್ಸ್ ಇದ್ದರೆ ಎಲ್ಲ ಕ್ಯಾಟಗರಿ ವೈಸು ಸೊ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಎಲ್ಲ ಕ್ಯಾಟಗರಿಯವರು ಅಪ್ಲೈ ಮಾಡ್ಬೋದು ಈ ಒಂದು ಸ್ಕಾಲರ್ಶಿಪ್ಗೆ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಫ್ಯಾಮಿಲಿ ಇನ್ಕಮ್ ಬಿಲೋ 4 lakh ಒಳಗಡೆ ಇರಬೇಕಾಗುತ್ತೆ ಫ್ಯಾಮಿಲಿ ಇನ್ಕಮು. ನೆಕ್ಸ್ಟು ಎನಿ UG ಕೋರ್ಸ್, ಯಾವ್ದಾದ್ರು UG ಕೋರ್ಸ್ ಓದ್ತಿದ್ರೆ ಆಗುತ್ತೆ. ಅಂದರೆ ನೀವು ಯಾವ್ದಾದ್ರು ಡಿಗ್ರಿ ಓದ್ತಿದ್ರೆ ಆಗುತ್ತೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಮಾರ್ಕ್ಸ್ ಕಾರ್ಡು, 10th to 12th ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಜಾತಿ ಆದಾಯ ಪ್ರಮಾಣ ಪತ್ರ, ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ ಪ್ರೂಫು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟೇನೋ ಬೇಕಾಗುತ್ತೆ ನೀವು ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ. ಸೊ ಈ ಒಂದು ಸ್ಕಾಲರ್ಶಿಪ್ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು. ಸೊ ಇಲ್ಲಿ ನಿಮಗೆ ವೆಬ್ಸೈಟ್ ಲಿಂಕ್ ಕಾಣ್ತಿದೆ. ಸೊ ಈ ವೆಬ್ಸೈಟ್ ಲಿಂಕ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವೆಬ್ಸೈಟ್ ಲಿಂಕ್ನು ಕೊಟ್ಟಿರ್ತೀನಿ. ಸೊ ಅಪ್ಲೈ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬರೋದು, ಇದು ತುಂಬಾ ಒಳ್ಳೆ ಸ್ಕಾಲರ್ಶಿಪ್ಪು, ತುಂಬ ಜಾಸ್ತಿ ಅಮೌಂಟ್ ಕೂಡ ಬರುತ್ತೆ. HDFC ಬ್ಯಾಂಕ್ ಸ್ಕಾಲರ್ಶಿಪ್ 2026 ಅಮೌಂಟ್ ಬಂದುಬಿಟ್ಟು ನಿಮಗೆ 50,000ದಿಂದ 1 ಲಕ್ಷದವರೆಗೂ ಅಮೌಂಟ್ ಅನ್ನೋದು ಬರುತ್ತೆ ಪರ್ ಇಯರಿಗೆ. ಎಲಿಜಿಬಿಲಿಟಿ ನಿಮಗೆ 60% ಮಾರ್ಕ್ಸ್ ಬಂದಿದ್ರೆ ಸಾಕು. UG ಸ್ಟೂಡೆಂಟ್ ಯಾರು ಬೇಕಾದರೂ ಡಿಗ್ರಿ ಓದ್ತಿರುವಂಥ UG ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು. ಮೆರಿಟ್ ಮತ್ತು ಫಿನಾನ್ಸ್ ನೀಡ್ಸ್ ಇರೋರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂದರೆ 10th ಮತ್ತು 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕಾಲೇಜ್ ಮತ್ತು ಅಡ್ಮಿಷನ್ ಲೆಟರ್ ಬೇಕಾಗುತ್ತೆ. ಸೊ ಇಷ್ಟೇನೋ ಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲೈ ವೆಬ್ಸೈಟ್ ಬಂದುಬಿಟ್ಟು ಸೊ ಇಷ್ಟೇನೋ ಬೇಕಾಗುತ್ತೆ. ಸೊ ಅಪ್ಲೈ ಮಾಡೋಕ್ಕೆ ವೆಬ್ಸೈಟು ಬುಡ್ಡಿ ಫೋಸ್ಟ್ ಸ್ಟಡಿ ಅಂತ. ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ಚಾನಲ್ ಇರುತ್ತೆ, ಚೆಕ್ ಮಾಡಿ. ಸೊ ಇಲ್ಲಾಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇನ್ನು 4th ಬಂದುಬಿಟ್ಟು ಇದು ಮತ್ತೆ ತುಂಬ ಒಳ್ಳೆಯ ಸ್ಕಾಲರ್ಶಿಪ್ಪು. ಇದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ 2026 ಅಂತ. ಇದು ಅಮೌಂಟ್ ಬಂದುಬಿಟ್ಟು ನಿಮಗೆ ಅಪ್ ಟು 80% ಟ್ಯೂಷನ್ ಫೀಸ್ನ, ನಿಮ್ಮ ಟ್ಯೂಷನ್ ಅಥವಾ ಏನು ಕಾಲೇಜ್ ಫೀಸ್ ಇರುತ್ತೋ 80% ಪೇ ಮಾಡುತ್ತೆ. ಸೊ ಅಷ್ಟು ಅಮೌಂಟ್ ನಿಮ್ಗೆ ಬರುತ್ತೆ. ಅಂದರೆ 20,000 to 50,000 ಪರ್ ಇಯರ್ಗೆ ಬರುತ್ತೆ ನಿಮಗೆ.
ಸೊ ಎಲಿಜಿಬಿಲಿಟಿ ಏನೆಂದರೆ ಮಿನಿಮಮ್ 60% ಮಾರ್ಕ್ಸ್ ನಿಮ್ಗೆ ಇರಬೇಕು. ನೆಕ್ಸ್ಟ್ ಫ್ಯಾಮಿಲಿ ಇನ್ಕಮ್ ಬಿಲೋ 4 ಲ್ಯಾಕ್ ಇರಬೇಕು. ಎನಿ ಯು ಜಿ ಕೋರ್ಸ್ ಏನಾದರೂ ನೀವು ಡಿಗ್ರಿ ಓದ್ತಿದ್ರೆ ಆಗುತ್ತೆ, ಡಿಗ್ರಿ ಅಥವಾ ಇಂಜಿನಿಯರಿಂಗ್, ಮೆಡಿಕಲ್ ಸೈನ್ಸ್ ಏನಾದರೂ ಆಗುತ್ತೆ. ಸೊ ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಅಡ್ಮಿಷನ್ ಪ್ರೂಫು, ಆಧಾರ್ ಕಾರ್ಡು, ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ಕು, ಪಾಸ್ಪೋರ್ಟ್ ಸೈಜ್ ಫೋಟೋ. ಅಪ್ಲೈ ಮಾಡೋಕ್ಕೆ ವೆಬ್ಸೈಟು ಇಲ್ಲೇ ಕೊಟ್ಟಿದ್ದಾರಲ್ಲ, ಸೊ ವೆಬ್ಸೈಟು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಫಿಫ್ತ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಕೈಂಡ್ ಸರ್ಕಲ್ ಸ್ಕಾಲರ್ಶಿಪ್. ಇದ್ರ ಬಗ್ಗೆ ಆಲ್ರೆಡಿ ತುಂಬಾ ವೀಡಿಯೋ ಮಾಡಿದ್ದೀನಿ, ತುಂಬ ರೀಚ್ ಕೂಡ ಆಗಿದೆ, ತುಂಬ ಜನ ನೋಡಿದ್ದಾರೆ. ಸೊ ಆದಷ್ಟು ಶೇರ್ ಕೂಡ ಮಾಡಿದ್ದಾರೆ ಆ ವಿಡಿಯೋನ. ಸೊ ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವು ಕಂಪ್ಲೀಟಾಗಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದು ನಿಮಗೆ 20ರಿಂದ 1 ಲಕ್ಷದವರೆಗೂ ಪರ್ ಇಯರ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು 1ರಿಂದ ನೀವು ಪಿ ಜಿವರೆಗೂ 1ರಿಂದ 8, 9, 10 ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಡಿಗ್ರಿ, ಡಿಪ್ಲೊಮಾ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಏನು ಇದರಲ್ಲಿ ಏನು ಇಂಡಿಯನ್ ಸಿಟಿಸನ್ ಆಗಿರಬೇಕು, 6.8 ಲ್ಯಾಕ್ ಇರಬೇಕು ಪರ್ ಇಯರು. ನೆಕ್ಸ್ಟ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ, ಸೊ 12th ಮಾರ್ಕ್ಸ್ ಕಾರ್ಡು, ಫಸ್ಟ್ 10th 12th ನೀವು ಯಾವುದು ಹಿಂದಿನ ವರ್ಷದ ಮಾರ್ಕ್ಸ್, ನೀವು 8th ಓದ್ತಿದ್ರೆ 7th ಮಾರ್ಕ್ಸ್ ಕಾರ್ಡು, ನೀವು 9th ಅಪ್ಲೈ ಮಾಡಿದ್ರೆ ಸೊ ನೀವು 8th ಮಾರ್ಕ್ಸ್ ಕಾರ್ಡು, ಈ ಥರ ಬೇಕಾಗುತ್ತೆ ಇದಕ್ಕೆ. ಸೊ ಪಾಸ್ಪೋರ್ಟ್ ಸೈಜ್ ಪೇಟು, ಬ್ಯಾಂಕ್ ಪಾಸ್ಬುಕ್ಕು, ಫೀಸ್ ರೆಸಿಪ್ಟು, ಫೀಸ್ ಪೇ ಮಾಡಿರ್ತೀರ ಕಾಲೇಜ್ ಸ್ಕೂಲ್ಗೆ. ಸೊ ಅದು ನೆಕ್ಸ್ಟ್ 6th ಸ್ಕಾಲರ್ಶಿಪ್ ಬಂದುಬಿಟ್ಟು ಬುಡ್ಡಿ ಫಾರ್ ಸ್ಟಡಿ ಇಂಡಿಯನ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ. ಸೊ ಇದು ಅಮೌಂಟ್ ಬಂದುಬಿಟ್ಟು ನಿಮಗೆ 25,000ದಿಂದ 75,000ವರೆಗೂ ಪರ್ ಇಯರಿಗೆ ಬರುತ್ತೆ. ಮಿನಿಮಮ್ 60% ಮಾರ್ಕ್ಸ್ ಇರಬೇಕು, ಯು ಜಿ ಅಡ್ಮಿಷನ್ ಆಗಿರಬೇಕು, ಫ್ಯಾಮಿಲಿ ಇನ್ಕಮ್ ಬಿಲೋ 8 ಲ್ಯಾಕ್ ಇರಬೇಕು. ಸೊ 8 ಲ್ಯಾಕ್ ಒಳಗಡೆ ಇರಬೇಕು. ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂದರೆ, ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಡ್ಮಿಷನ್ ಲೆಟರ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ಇಷ್ಟೇನೋ ಬೇಕಾಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಇನ್ನು ಬ್ಯಾಂಕ್ ಪಾಸ್ಬುಕ್ಕು, ಪಾಸ್ಪೋರ್ಟ್ ಸೈಜ್, ನೀವು ಡಾಕ್ಯುಮೆಂಟ್ಸ್ ಎಲ್ಲದಕ್ಕೂ ಸೇಮ್ ಆಗುತ್ತೆ, ಆಲ್ಮೋಸ್ಟ್ ಎಲ್ಲ ಸ್ಕಾಲರ್ಶಿಪ್ಗೂ ಸೇಮು. ಸೊ ಇದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಲಾಸ್ಟ್ 7th ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ರಿಲಯನ್ಸ್ ಫೌಂಡೇಶನ್ ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ 2026 ಅಂತ. ಸೊ ನಿಮಗೆ ಇದು 2 ಲಕ್ಷದವರೆಗೂ ನಿಮಗೆ ಪರ್ ಇಯರ್ಗೆ ಪೇ ಮಾಡುತ್ತೆ, ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದರೆ. ಸೊ 12th ಪಾಸ್ ಆಗಿರಬೇಕು, ಮಿನಿಮಮ್ 60% ಮಾರ್ಕ್ಸ್ನ ನೀವು ತೆಗೆದಿರಬೇಕು 12th. ಸೊ ಫ್ಯಾಮಿಲಿ ಇನ್ಕಮ್ ನಿಮಗೆ 15 ಲ್ಯಾಕ್ಗಿಂತ ಕಡಿಮೆ ಇರಬೇಕಾಗುತ್ತೆ. ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅನ್ನೋದು ಒಂದು ಇರುತ್ತೆ. ಸೊ ಅಂದರೆ ಆ ಟೆಸ್ಟ್ ಲಾಜಿಕಲ್ ರೀಸನಿಂಗು ಅದೆಲ್ಲ ಇರುತ್ತೆ. ಸೊ ನೀಟ್ ಎಕ್ಸಾಮು ಅಥವಾ KCT ಎಕ್ಸಾಮ್ ಬರೆದವ್ರಿಗೆ ಗೊತ್ತಿರುತ್ತೆ. ಸೊ ಆ ಥರದ ಕ್ವಶನ್ಸ್ಗಳಿರುತ್ತೆ. ಸೊ ಅದನ್ನು ಪಾಸ್ ಆದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಂದರೆ ನೀವು ಈ ಒಂದು ಅಮೌಂಟ್ ಅನ್ನೋದು ನಿಮಗೆ ಬರುತ್ತೆ. 10th 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅಡ್ಮಿಷನ್ ಲೆಟರ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟೇ. ಅಪ್ಲೈ ಮಾಡೋಕ್ಕೆ ವೆಬ್ಸೈಟ್ ಲಿಂಕ್ನ ಇಲ್ಲೇ ಇದೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ನು ಲಾಸ್ಟ್ ಬರೋದು NSP ಸ್ಕಾಲರ್ಶಿಪ್, SSP ಸ್ಕಾಲರ್ಶಿಪ್. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಕಾಮನ್ ಆಗಿ ಎಲ್ಲರೂ ಅಪ್ಲೈ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ. ಸೊ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ NSP ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು, SSP ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ಡೈಲಿ ಒಂದೊಂದು ಸ್ಕಾಲರ್ಶಿಪ್ ಹಾಗೆ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ನ ಕೊಡ್ತಿರ್ತೀನಿ ಅಂತ ಹೇಳ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.